ಕೆಲವು ಸಿನಿಮಾ ಸುದ್ದಿಗಳು, ಇವತ್ತಿನ ಅಪ್ಡೇಟ್ ಸಿನಿಮಾ ಸುದ್ದಿಗಳು ನಿಮಗಾಗಿ. ಅದರಲ್ಲಿ ಮೊದಲನೇದಾಗಿ ರಿಷಬ್ ಶೆಟ್ಟಿ ಅವರು ಈಗಾಗಲೇ 2 ಸಿನಿಮಾ ಒಪ್ಕೊಂಡಿದ್ದಾರೆ. ಒಂದು ಸಿನಿಮಾ ನಿರ್ದೇಶನ ಮಾಡ್ತಿರೋದು ನಿಮ್ಗೆ ಗೊತ್ತೇ ಇದೆ. 2 ಸಿನಿಮಾ ನಟನೆ ಮಾಡ್ತಾ ಇರೋದು, ಒಂದು ಹನುಮಾನ್, ಇನ್ನೊಂದು ಛತ್ರಪತಿ ಶಿವಾಜಿ. ಈಗ ಕಾಂತಾರ ನಟಿಸಿ ನಿರ್ದೇಶನ ಮಾಡ್ತಾ ಇದ್ದಾರೆ. ಅದರ ಜೊತೆ ಹೊಂಬಾಳೆ ಬ್ಯಾನರ್ಗಾಗಿ ಒಂದು ಕತೆ ರೆಡಿ ಮಾಡ್ತಾ ಇದ್ದಾರೆ ಅಂತೆ. ಆ ಕತೆ ಬೇರೆ ಯಾರಿಗಲ್ಲ, ಪ್ರಭಾಸ್ ಅವರಿಗೆ. ಯಾಕಂದರೆ ಪ್ರಭಾಸ್ ಅವರ ಡೇಟ್ ಈಗಾಗಲೇ 3 ಸಿನಿಮಾಕ್ಕೆ ಹೊಂಬಾಳೆ ಅವರು ಪಡ್ಕೊಂಡಿದೆ. ಹಾಗಾಗಿ ಒಂದು ಕಥೆಯನ್ನು ಇವ್ರ ಹತ್ರ ಬರ್ಸ್ಕೊಡ್ತಿದ್ದಾರೆ, ಅಥವಾ ನಿರ್ದೇಶನ ಕೂಡ ಮಾಡ್ಬೋದು ಅಂತ ಸುದ್ದಿಗಳು ಓಡಾಡ್ತಾ ಇದೆ. ಬಟ್ ಅಧಿಕೃತವಾಗಿ ಎಲ್ಲೂ ಇವರು ಘೋಷಣೆ ಮಾಡಿಲ್ಲ. ಇನ್ನು ಸುಧಾರಾಣಿ ಅವರು ಕಾಕಿ ತೊಟ್ಟಿದ್ದಾರೆ ಚೌಕಿದಾರ ಸಿನಿಮಾಕ್ಕಾಗಿ. ಇದರಲ್ಲಿ ಪೃಥ್ವಿ ಅಂಬರ್ ಅವರು ಹೀರೋ ಆಗಿ ನಟಿಸ್ತಿದ್ದಾರೆ. ಧನ್ಯ ರಾಮ್ಕುಮಾರ್ ಅವರು ಹೀರೋಯಿನ್ ಆಗಿ ನಟನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಸುಧಾರಾಣಿ ಅವರಿಗೆ ಪೊಲೀಸ್ ಪಾತ್ರದಲ್ಲಿ ಬಹಳ ಮುಖ್ಯವಾದ ಪಾತ್ರ ಇದೆ ಅಂತ ಚಿತ್ರತಂಡ ಹೇಳಿಕೊಂಡಿದೆ. ಹಾಗೆ ರುದ್ರ ಗರುಡ ಪುರಾಣ ಸಿನಿಮಾ ಜನವರಿಯಲ್ಲಿ ರಿಲೀಸ್ ಆಗ್ತಾ ಇದೆ. ಅದು ಕೂಡ ಒಂದೊಳ್ಳೆ ಸಿನಿಮಾ ಅಂತ ಕೇಳಿ ಬರ್ತಾ ಇದೆ. ರುದ್ರ ಗರುಡ ಪುರಾಣದಲ್ಲಿ ರಿಷಿ ಅವರು ಅಭಿನಯಿಸ್ತಿದ್ದಾರೆ, ಕವಲುದಾರಿಯ ಹೀರೋ, ನಿಮ್ಗೆ ಗೊತ್ತಿರ್ಬೋದು. ಆ ನಂತರ ಇದರಲ್ಲಿ ಶಿವರಾಜ್ ಕೆ ಆರ್ ಪೇಟೆ ಕೂಡ ನಟನೆ ಮಾಡ್ತಾ ಇದ್ದಾರೆ. ಇದು ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆ ಶರಣ್ ಅಭಿನಯದ ಚೂಮಂತರ್ ಕೂಡ ಬರ್ತಾ ಇದೆ. ಅದು ಕೂಡ ಬಿಡುಗಡೆಗೆ ರೆಡಿಯಾಗಿದೆ. ಇದು ಹಾರರ್ ಸಿನಿಮಾ, ಹಾಗಾಗಿ ಪೂರ್ತಿ ಪ್ರಮಾಣದ ಹಾರರ್ ಚಿತ್ರ ಅಂತ ಚಿತ್ರತಂಡ ಹೇಳಿಕೊಂಡಿದೆ. ಇದು ಈ ದಿನದ ಸಿನಿಮಾ ನ್ಯೂಸ್. ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.